ಇವತ್ತು ನಾವೆಲ್ಲ ಹೇಳ್ಬೋದು ತುಂಬ ಅಪ್ಡೇಟ್ ಆಗಿದ್ದೀವಿ, ಟಿವಿ ಹಾಕೋಣ, LED ಸ್ಕ್ರೀನ್ ಹಾಕೋಣ, ಇಂಟ್ರಾಕ್ಟಿವ್ ಪ್ಯಾನಲ್ ಹಾಕೋಣ ಅಂತೇಳಿ. ಅದು ಖಂಡಿತ ನನಗೆ ಪ್ರಕಾರ ವರ್ಕ್ ಆಗಲ್ಲ. ಏನಪ್ಪ ಅಂದ್ರೆ ಅದೊಂದು ರೀತಿ ಹೆಲ್ಪ್ ಆಗ್ಬೋದು, ಬಟ್ ಅದಕ್ಕಿಂತ ಬಿಯಾಂಡ್ ದಟ್ ನಾವು ಕೆಲಸ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಸೊ ಒಂದು ಆರೋಗ್ಯಕರ ಬೆಳವಣಿಗೆಗೆ ಸ್ಕ್ರೀನ್ ಟೈಮ್ನ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತೇಳಿ. ಇಲ್ಲಿ ಬರುವಂಥ ಬಹುತೇಕ ಪೋಷಕರು ಕೂಲಿ ಕಾರ್ಮಿಕರು. ಸೊ ಇವರೆಲ್ಲ ಮೈಸೂರು ಅಲ್ಲ ಇವರೆಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ವಲಸೆ ಮಾಡಿ ಕೆಲಸಕ್ಕೋಸ್ಕರ ವಲಸೆ ಬರೋಂಥ ಮಕ್ಕಳು ಮಾತ್ರ ಇಲ್ಲಿ ಬರ್ತಾ ಇರೋದು. ಮೂಲ ಮೈಸೂರಿಗರು ಇಲ್ಲಿ ಯಾರೂ ಇಲ್ಲ. ಸೊ ಅವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದಿನ ನಾನು ಇಲ್ಲಿ ಕರೆಸಿ ಒಂದು ಮೀಟಿಂಗ್ ಮಾಡ್ತೀನಿ ಅಂದರೆ ಒಂದಿನದ ವೇಜಸ್ ಲಾಸ್ ಆಗುತ್ತೆ. ಕರೆಕ್ಟ್. ಗೌರ್ಮೆಂಟ್ ಶಾಲೆಗೆ ಮಕ್ಕಳು ಸ್ಕೂಲ್ಗೆ ರೆಗ್ಯುಲರಾಗಿ ಬರಲ್ಲ. ಅದು ದೊಡ್ಡದು, ಮಕ್ಕಳನ್ನ ಶಾಲೆ ಕರೀತಿರೋದೇ ದೊಡ್ಡದು ಸವಾಲು ನಮ್ಗೆ. ಮಕ್ಕಳು ಬರಲ್ಲ ಅನ್ನೋದು ಪೇರೆಂಟ್ಸೇ ಕಳಿಸಲ್ಲ. ಹಿಂಗಾಗುತ್ತೆ. ಮನೇಲಿ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಬಿಡ್ತಿದ್ರು, ಆದರೆ ಸ್ಕೂಲ್ಗೆ ಬರ್ತಾ ಇರಲಿಲ್ಲ. ಸೊ ಇಲ್ಲೆಲ್ಲ ಆಟ ಆಡ್ಕೊಂಡು ಸಂಜೆ ಟೈಮ್ ಮನೆಗೆ ಸ್ಕೂಲ್ ಮುಗಿಯೋ ಟೈಮ್ ಹೋಗ್ತಾ ಇದ್ರು. ಸೊ ಇದನ್ನು ಅವಾಯ್ಡ್ ಮಾಡೋದು ಖಂಡಿತ ನಮ್ಮಲ್ಲೇ ಆಗಿತ್ತು ಇಲ್ಲಿಂದ. ಅದನ್ನು ನೋಡಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಇವ್ರಿಗೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಫಸ್ಟು ID ಕಾರ್ಡನ್ನು ಜನ್ರೇಟ್ ಮಾಡಿಕೊಂಡೆ. ಜಸ್ಟ್ ಆ QR ಕೋಡ್ನ ನಮ್ಮಲ್ಲಿ QR ಕೋಡ್ ರೀಡರಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಪೇರೆಂಟ್ಸ್ಗೆ ಮೆಸೇಜ್ ಹೋಗ್ಬಿಡುತ್ತೆ ಆಬ್ಸೆಂಟ್ ಏನಾರು ಆಗಿದ್ರೆ. ಪ್ರಾಬ್ಲಿ ಅದು ಎಂತ ನೆವರ್ ಎಂಡಿಂಗ್ ಇದು. ನಾವು ಸ್ಟೂಡೆಂಟ್ ಟೀಚರ್ ಇಸ್ ಆಲ್ವೇಸ್ ಎ ಸ್ಟೂಡೆಂಟ್. ನಾವು ಎಷ್ಟೇ ಮಾಡೋದನ್ನು ಎಷ್ಟೇ ಕಲ್ತ್ರೂ ಇನ್ನೂ ಕಲಿಯೋದಿದ್ದೇ ಇರುತ್ತೆ. ಪ್ರತಿ ಮಗುದು ಒಂದು ಪ್ರೊಫೈಲ್ ರೆಡಿ ಮಾಡ್ಕೊಳ್ಬೇಕು. ಒಂದು ವರ್ಷದಲ್ಲಿ ಒಂದು ಮಗು ಏನೆಲ್ಲ ಮಾಡ್ತಾಳೆ, ಅವಳದ್ದು ಅಕಾಡೆಮಿಕ್ಸ್ ಕರಿಯರಲ್ಲಿ ಏನೆಲ್ಲ ಕೆಲಸ ಮಾಡ್ತಾಳೆ, ಅದೆಲ್ಲವೂ ಸಹ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಆಗಿರಬೇಕು. ಸುಮ್ಮನೆ ಹೆಂಗೋ ಬರೆದ್ರೆ ನಾನು ಒಪ್ಕೊಳ್ಳಲ್ಲ. ಹೀಗೆ ಬರೀಬೇಕು ಅಂತಾನೆ, ಇಟಾಲಿಕ್ಸ್ ಬರೀಬೇಕು ಅಂತೇಳಿ ಇಟಾಲಿಕ್ಸ್ನ ಒಂದು ತಿಂಗಳು ಕಲಿಸಿದ್ದೀನಿ. ಹಿಂಗೆ ಹ್ಯಾಂಡ್ ರೈಟಿಂಗ್ ಇರಬೇಕು, ಪ್ರತಿಯೊಂದು ಯಾವ್ದು ಬಿಡಿಯಾಗಿ. ಈಗ ಅವ್ರಿಗೆ ಬೇಕಾಗಿಲ್ಲ ಆ ಥರ. ನನಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗಲಿ. ಇದು ಆ್ಯಕ್ಚುಲಿ ಪ್ರಪಂಚದಲ್ಲಿ ಇವತ್ತು ನಾವೆಲ್ಲ ಹೇಳ್ಬೋದು ತುಂಬ ಅಪ್ಡೇಟ್ ಆಗಿದ್ದೀವಿ, ಟಿವಿ ಹಾಕೋಣ, LED ಸ್ಕ್ರೀನ್ ಹಾಕೋಣ, ಇಂಟ್ರಾಕ್ಟಿವ್ ಪ್ಯಾನಲ್ ಹಾಕೋಣ ಅಂತೇಳಿ. ಅದು ಖಂಡಿತ ನನಗೆ ಪ್ರಕಾರ ವರ್ಕ್ ಆಗಲ್ಲ. ಏನಪ್ಪ ಅಂದ್ರೆ ಅದೊಂದು ರೀತಿ ಹೆಲ್ಪ್ ಆಗ್ಬೋದು, ಬಟ್ ಅದಕ್ಕಿಂತ ಬಿಯಾಂಡ್ ದಟ್ ನಾವು ಕೆಲಸ ಮಾಡ್ತಿದ್ದೀನಿ ಆ್ಯಕ್ಚುಲಿ. ವರ್ಚುವಲ್ ರಿಯಾಲಿಟಿ ಎಲ್ಲ ಇದೆ, ಹಾಗಾಗಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗುತ್ತೆ ಅಂತ ಇಂಟ್ರಾಕ್ಟಿವ್ ಪ್ಯಾನಲ್. ಹಾಗಾದ್ರೆ ನಿಮ್ಮ ಪ್ರಕಾರ ಮಕ್ಕಳಿಗೆ ಸ್ಕ್ರೀನ್ ಟೈಮಿಂಗ್ಸ್ ತುಂಬ ಕಡಿಮೆ ಇಡಬೇಕು ಅಂತ ಹೇಳ್ತೀರಾ? ಆ್ಯಕ್ಚುಲಿ ಮೊನ್ನೆ ಇಂಗ್ಲೆಂಡಲ್ಲಿ ಒಂದು ಸೆಮಿನಾರ್ ನಡೀತು, ಒಂದು ಪ್ರೆಸೆಂಟೇಷನ್ ನಡೀತು, ಒಂದು ರಿಸರ್ಚ್ ಪ್ರಕಾರ. ಅದರಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಒಂದು ಆರೋಗ್ಯಕರ ಬೆಳವಣಿಗೆಗೆ ಸ್ಕ್ರೀನ್ ಟೈಮ್ನ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತೇಳಿ. ಅದ್ರ ಬದಲು ಹಿಂಗೆ ಕಲಿಸ್ಬೋದು. ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತಲೂ ಹೇಳ್ಬೋದು. ಅಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಹೇಳಬೇಕಾಗಿರೋದನ್ನು ಕಲಿತಾ ಇದ್ದಾರೆ ವಿನಃ ನೋಡಿ ಕಲಿತಾ ಇಲ್ಲ. ಮಾಡಿ ಕಲಿ ಅನ್ನೋ ಮೆಥಡನ್ನು ನಾವು ಮಾಡ್ತಾಯಿದ್ದೀವಿ. ಹಾಗೆ ಹೆಲ್ಪ್ ಆಗಿ. ಈಗ ನಮ್ಮದು ಪ್ಲ್ಯಾಟ್ಫಾರ್ಮ್ ಏನು ಹೇಳಿದೆ, ಇದು ಅಡ್ಮಿನ್ ಲಾಗಿನ್ ಇದು. ಸೊ ಈಗ ನಾನು ಅಡ್ಮಿನ್ ಆಗಿದ್ದೀನಿ. ನಾನು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದರಲ್ಲಿ ಮಕ್ಕಳು ಸ್ಟ್ರೆಂತ್, ನನಗೆ ಈ ಒಂದು ಪ್ರಾಜೆಕ್ಟ್ನ 36 ಸ್ಟೂಡೆಂಟ್ಸಿಗೆ ಮಾಡ್ತಾಯಿದ್ದೀನಿ. ಸೊ ಇದು ಮೊದಲನೇ ವರ್ಷ ಶುರು ಮಾಡಿರೋದು. ಟೋಟಲ್ ಸ್ಟ್ರೆಂತ್ 250 ಇದೆ. ನನಗೆ ಅರ್ಥ ಆಗಲಿ, ಏನೋ ಪ್ರಾಬ್ಲಮ್ ಆದ್ರೆ ಮೇಲೆ ಎಲ್ಲರೂ ಸಮಸ್ಯೆ ಆಗುತ್ತೆ ಅಂತೇಳಿ ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ BOL ಏನು ಮಾಡಿದ್ರೆ ಅಂದ್ರೆ ಎಲ್ಲ ಸ್ಕೂಲ್ಗಳಿಗೂ ನೆಕ್ಸ್ಟ್ ಇನ್ನು ಮಾಡೋಣ ಅಂತೇಳಿ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾನು ಅರ್ಥ ಮಾಡ್ಕೊಂಡ್ರೆ ಹೇಳೋಕ್ಕೆ ಸರಿಯಾಗುತ್ತೆ ಅಂತೇಳಿ ಪ್ರಾಯೋಗಿಕವಾಗಿ ಮಾಡಿದ್ದೀನಿ. ಬಹುತೇಕ ಸಕ್ಸಸ್ ಕಂಡಿದ್ದೀನಿ. ಸೊ ಇದೊಂದು ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ಇದರಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ, ಅಡ್ಮಿಷನ್ನ ಪ್ರೋಸೆಸ್ ಮಾಡ್ಕೊಳ್ತೀವಿ. ನಮ್ಮದು ಆ್ಯಕ್ಚುಲಿ ಡಿಪಾರ್ಟ್ಮೆಂಟು ಇದೆ ಡೇಟಾ, ಅದ್ರಿಂದ ಡೇಟಾ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ ಪ್ರೊಫೈಲಿಂದ ನಾನಿಲ್ಲಿ ಶೂಟಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಕ್ಲಾಸಲ್ಲಿ ಏನು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಫಸ್ಟು ಡೇಟಾಬೇಸ್ ಎತ್ಕೊಂಡೆ ಎಲ್ಲ ಮಕ್ಕಳದು. ಡೇಟಾಬೇಸ್ನ ತೊಗೊಂಡು ಇದನ್ನೆಲ್ಲ ನಾವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾತ್ರ ನೋಡ್ತೀವಿ, ಅದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಮಾತ್ರ. ಸೊ ಮುಂದುವರೆದು ಈ ಥರ ಇಲ್ಲಿ ಏನಂತ ಹೇಳಿದ್ರೆ, ಇದು ಎಲ್ಲ ಮಾಹಿತಿ ಆ ಪೇರೆಂಟ್ಸ್ಗೆ ಹೋಗುತ್ತೆ. ಪೇರೆಂಟ್ಸ್ ನೋಡ್ಕೊಳ್ಬೋದು. ಸೊ ಏನೇ ಮಾಹಿತಿ ಬೇಕಾದ್ರೆ ಈಗ ಕೆಲವೊಂದ್ಸಲ ಏನು ಮಾಡ್ತಾರೆ, ನಮ್ಗೆ STS ನಂಬರ್ ಇಲ್ಲ, STS ನಂಬರ್ ಕೊಡಿ, ಪ್ಯಾನ್ ನಂಬರ್ ಕೊಡಿ, ಪೆನ್ ನಂಬರ್ ಕೊಡಿ, ಈ ಥರ ಎಲ್ಲ ಕೇಳ್ತಾರೆ. ಸೊ ಎಲ್ಲ ಮಾಹಿತಿಯನ್ನು ಸ್ಕೂಲಿಗೆ ಬರಬೇಕಾಗಿಲ್ಲ. ಯಾಕೆ ಸ್ಕೂಲಿಗೆ ಬರಬಾರ್ದು ಅಂತ ಇದು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂಥ ಬಹುತೇಕ ಪೋಷಕರು ಕೂಲಿ ಕಾರ್ಮಿಕರು. ಸೊ ಇವರೆಲ್ಲ ಮೈಸೂರು ಅಲ್ಲ ಇವರೆಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ವಲಸೆ ಮಾಡಿ ಕೆಲಸಕ್ಕೋಸ್ಕರ ವಲಸೆ ಬರೋಂಥ ಮಕ್ಕಳು ಮಾತ್ರ ಇಲ್ಲಿ ಬರ್ತಾ ಇರೋದು. ಮೂಲ ಮೈಸೂರಿಗರು ಇಲ್ಲಿ ಯಾರೂ ಇಲ್ಲ. ಸೊ ಅವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದಿನ ನಾನು ಇಲ್ಲಿ ಕರೆಸಿ ಒಂದು ಮೀಟಿಂಗ್ ಮಾಡ್ತೀನಿ ಅಂದರೆ ಒಂದಿನದ ವೇಜಸ್ ಲಾಸ್ ಆಗುತ್ತೆ. ಕರೆಕ್ಟ್. ಸೊ ಅದು ಆಗಬಾರ್ದು ಅಂತೇಳಿ, ಆಗಬಾರ್ದು. ಆದರೆ ಅವ್ರ ಮಕ್ಕಳ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಹೋಗಬೇಕು ಅಂತ ಹೇಳಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು LMSನ ಕ್ರಿಯೇಟ್ ಮಾಡಿಕೊಂಡು ಇವೊಂದು ಪೇರೆಂಟ್ಸ್ ಮಾಹಿತಿನೂ ಸಹ ಇರುತ್ತೆ. ಇದರಲ್ಲೆಲ್ಲ ಹೆಂಗೆ ಮಾಡಿದೆ, ಬೇಸಿಕಲಿ ಹೆಂಗೆ ಶುರು ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ನನಗೆ ಫಸ್ಟ್ ಶುರುವಾಗಿದೆ ಗೌರ್ಮೆಂಟ್ ಶಾಲೆಗೆ ಮಕ್ಕಳು ಸ್ಕೂಲ್ಗೆ ರೆಗ್ಯುಲರಾಗಿ ಬರಲ್ಲ. ಅದು ದೊಡ್ಡದು, ಮಕ್ಕಳನ್ನ ಶಾಲೆ ಕರೀತಿರೋದೇ ದೊಡ್ಡದು ಸವಾಲು ನಮಗೆ. ಮಕ್ಕಳು ಬರಲ್ಲ ಅನ್ನೋದು ಪೇರೆಂಟ್ಸೇ ಕಳಿಸಲ್ಲ. ಹಿಂಗಾಗುತ್ತೆ. ಬಟ್ ನನಗೆ 100% ಮಕ್ಕಳು ಬರಲೇಬೇಕು. ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಎರಡನೇದು ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ, ಮನೇಲಿ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕೊಂಡು ಮನೆಯಿಂದ ಹೊರಗಡೆ ಬಂದ್ಬಿಡ್ತಿದ್ರು, ಆದರೆ ಸ್ಕೂಲ್ಗೆ ಬರ್ತಾ ಇರಲಿಲ್ಲ. ಸೊ ಇಲ್ಲೆಲ್ಲ ಆಟ ಆಡ್ಕೊಂಡು ಸಂಜೆ ಟೈಮ್ ಮನೆಗೆ ಸ್ಕೂಲ್ ಮುಗಿಯೋ ಟೈಮ್ ಹೋಗ್ತಾಯಿದ್ರು.
ಸೊ ಇದನ್ನ ಅವಾಯ್ಡ್ ಮಕ್ಳಲ್ಲೂ ಆ ರೀತಿ ಚಿಕ್ಕ ಖಂಡಿತ ನಮ್ಮಲ್ಲೇ ಆಗಿತ್ತು ಇಲ್ಲಿಂದ. ಅದನ್ನ ನೋಡಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಇವ್ರಿಗೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಫಸ್ಟ್ ID ಕಾರ್ಡನ್ನು ಜನರೇಟ್ ಮಾಡ್ಕೊಂಡೆ. ಈ ಥರ ID ಕಾರ್ಡ್ನ ಜನರೇಟ್ ಮಾಡಿ, ಇದು QR ಕೋಡ್ ಬೇಸ್ಡ್ ID ಕಾರ್ಡ್ಸ್ ಇದು. ಸೊ ಇಲ್ಲಿ ಇದೆಯಲ್ಲ ಈ ಥರ QR ಕೋಡ್ ID ಕಾರ್ಡ್ ಇದೆ. ಸೊ ಇದೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಸ್ಕ್ಯಾನ್ ತುಂಬಾ ಅಪ್ಡೇಟೆಡ್. ಜಸ್ಟ್ ಆ QR ಕೋಡ್ನ ನಮ್ಮಲ್ಲಿ QR ಕೋಡ್ ರೀಡರಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಪೇರೆಂಟ್ಸ್ಗೆ ಮೆಸೇಜ್ ಹೋಗ್ಬಿಡುತ್ತೆ ಆಬ್ಸೆಂಟ್ ಏನಾರು ಆಗಿದ್ರೆ. ಓಕೆ, ಆ ಥರ ಮಾಡಿದ್ದೀನಿ. ಅದರಿಂದ ಏನಾಗುತ್ತೆ, ಪೇರೆಂಟ್ಸ್ಗೆ ನನ್ನ ಮಗ ಶಾಲೆಗೆ ಹೋಗಿದ್ದಾನೆ ಹೋಗಿಲ್ಲ ಅಂತೇಳಿ ಗೊತ್ತಾಗೋದು. ಇಲ್ಲಿ ಮಕ್ಳು ಆಟ ಆಡಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೂ ಪ್ರತಿಯೊಂದು ಗೊತ್ತಾಗುತ್ತೆ. ನೋಡಿ, ಇವತ್ತು ನಯನವಿ ಆಬ್ಸೆಂಟ್ ಇದ್ದಾಳೆ, ಯಶವಂತ ಆಬ್ಸೆಂಟ್, ರಶ್ಮಿ ಆಬ್ಸೆಂಟ್, ಸುರಭಿ ಆಬ್ಸೆಂಟ್. ಅವ್ರ ಮನೆಗೆ ಮೆಸೇಜ್ ಹೋಗ್ಬಿಡುತ್ತೆ, ಡಿಯರ್ ನಯನವಿ SATS ಹ್ಯಾಸ್ ಬಿನ್ ಮಾರ್ಕ್ಡ್ ಆಬ್ಸೆಂಟ್ ಟುಡೇ ಅಂತೇಳಿ. ಸೊ ಆಗ್ಲೇ ಪೇರೆಂಟ್ಸ್ ಕಾಲ್ ಮಾಡಿದ್ರು, ಸರ್ ನನ್ನ ಮಗಳು ಆಬ್ಸೆಂಟ್ ಇದ್ದಾಳೆ ಸರ್, ಯಾಕೆ ಮೆಸೇಜ್ ಬಂದಿದೆ. ಇವಾಗ ಕೆಲವೊಂದು ಮಿಸ್ಸಿಂಗ್ ಕೇಸ್ಗಳು ಆಗುತ್ತೆ, ಮಕ್ಳು ಕಿಡ್ನಾಪ್ ಆಗುತ್ತೆ, ಇಲ್ಲಾಂದ್ರೆ ಮಕ್ಳು ಬಂದಿಲ್ಲ ಆಟ ಅದೇ ಸ್ಕೂಲಿಗೆ ಬರ್ತೀನಿ ಅಂತ ಪೇರೆಂಟ್ಸ್ ಹೇಳ್ಬಿಟ್ಟು ಸ್ಕೂಲಿಗೆ ಬರಲ್ಲ. ಸೊ ಅಂಥದ್ದು ಸಮಸ್ಯೆ ಆಗಬಾರ್ದು ಪೇರೆಂಟ್ಸ್ಗೆ ಅಂತ ಹೇಳಿ ಇದೊಂದನ್ನ ಶುರು ಮಾಡ್ಕೊಂಡು ಹಿಂಗೆ ನಮ್ದೇ ಟೀಮ್ ಇದೆ. ನಮ್ಮ ಟೀಮ್ನೆಲ್ಲ ಸೇರ್ಕೊಂಡು ನಾನು ಫ್ರಂಟ್ ಎಂಡ್ ಡಿಸೈನ್ ಮಾಡ್ತೀನಿ, ಬ್ಯಾಕ್ ಎಂಡ್ಗೆ ನನ್ನ ಟೀಮ್ ಇದೆ, ಅವರು PHP ಎಲ್ಲ ವರ್ಕ್ ಮಾಡ್ತಾರೆ. ಹೀಗೆ ಕೆಲಸ ಶುರು ಮಾಡಿಕೊಂಡು ನಿಜವಾಗ್ಲೂ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಣ ಅಂತ 1 ವರ್ಷದಿಂದ ಕೆಲಸ ನಡೀತಾನೇ ಇದೆ. ಈಗಲೂ ಡಿಬಗ್ ಆಗ್ತಾನೆ ಇದೆ, ಕೋಡ್ಸ್ ಬರೀತೀವಿ, ಎರರ್ ಆಗುತ್ತೆ, ಡಿಬಗ್ ಮಾಡ್ತೀವಿ. ಮಧ್ಯದಲ್ಲಿ ಇನ್ನೊಂದು ಯಾರೋ ಒಂದು ಸಲಹೆ ಕೊಡ್ತಾರೆ, ಈಗ ನೀವು ಬಂದಿದ್ದೀರಾ, ನೀವೇನೇ ಸಲಹೆ ಕೊಟ್ಟರೆ ಅದನ್ನು ಖುಷಿ ಆದರೆ ಅದನ್ನು ಸೇರಿಸ್ಕೊಂಡು ಹೋಗ್ತೀವಿ. ಸೊ ಹೀಗೆ ಶುರು ಮಾಡಿದಂಥವ್ರು ನಾವು ಇದರಲ್ಲಿ ಅಟೆಂಡೆನ್ಸ್ ಆಗಿರೋ. ಇವನ್ ಹೋಮ್ವರ್ಕ್ ಸಹ ಯಾವ್ದಾದ್ರು ಟೀಚರ್ ಇಲ್ಲಿ ಹೋಮ್ವರ್ಕ್ ಕೊಟ್ಟರೆ ವಿತಿನ್ ನೋ ಟೈಮ್ ಇಂಥ ಟೀಚರು ಇಂಥ ಸಬ್ಜೆಕ್ಟಲ್ಲಿ ಈ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತೇಳಿ ಮನೆಗೆ ಮೆಸೇಜ್ ಹೋಗ್ಬಿಡುತ್ತೆ. ಎಲ್ಲ ಸಬ್ಜೆಕ್ಟ್ಸ್ ಈ ಮಕ್ಳು ಏನು ಮಾಡ್ತಾರೆ, ಅದು ಮೆಸೇಜ್ ಹೋಗುತ್ತೆ, ಅದು ಯಾವಾಗ ಸಬ್ಮಿಟ್ ಮಾಡಬೇಕು. ಮತ್ತು ಹೋಮ್ವರ್ಕ್ ರಿಪೋರ್ಟ್, ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಸಹ ಇಲ್ಲೇ ಬರುತ್ತೆ. ಅವ್ರು ಸಬ್ಮಿಟ್ ಮಾಡಿದರೆ ಸಬ್ಮಿಟ್ ಮಾಡಿದ್ದಲ್ಲ, ಸಪೋಸ್ ಲೇಟ್ ಸಬ್ಮಿಟ್ ಮಾಡಿದರೆ ಲೇಟ್ ಸಬ್ಮಿಟ್, ಅದು ಸಹ ಮಾಹಿತಿ ಗೊತ್ತಾಗುತ್ತೆ. ಅದರ ಜೊತೆಗೆ ಇವನ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮು ನಮ್ಮದೇ ಚೆನ್ನಾಗಿದೆ. ಅದು ಹೆಂಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಲೈಬ್ರರಿಯಲ್ಲಿ ಬುಕ್ಸ್ನ ಮಕ್ಕಳು ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ಓದಿದ್ದಾರೆ, ಯಾವ ಟೈಟ್ಲನ್ನ ಓದಿದ್ದಾರೆ ಅಂಥೇಳಿ ಸಂಪೂರ್ಣ ಮಾಹಿತಿನ ನಾವು ಎಲ್ಲ ಡಿಜಿಟಲೈಸ್ ಮಾಡಿದ್ದೀವಿ. ಸೊ ಒಂದು ಮಗುನ ನಾವು XYZ ಯಾವುದೋ ಒಂದು ಮಗುನ ತೊಗೊಂಡ್ರೆ ಆ ಮಗು ಈ ಅಕಾಡೆಮಿಕ್ ಇಯರಲ್ಲಿ ಎಷ್ಟು ಬುಕ್ಸ್ನ ಓದಿದ್ದಾಳೆ ಅನ್ನೋ ಮಾಹಿತಿನೂ ಸಹ ಪೇರೆಂಟ್ಸ್ ಮನೆಯಲ್ಲೇ ಕುತ್ಕೊಂಡು ನೋಡ್ಕೋಬೋದು. ಸೂಪರ್ ಅಲ್ಲ ಸರ್, ನೀವು ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ದೀರಾ. ಅದೇ ಮ್ಯಾಕ್ಸಿಮಮ್ ಎಷ್ಟು ಫೆಸಿಲಿಟೀಸ್ನ ಕೊಡ್ಬೋದು ಒಂದು ಮಗುಗೆ, ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಏನೆಲ್ಲ ನಾನು ಕನ್ಸಿಡರ್ ಮಾಡಬೇಕು ಅಷ್ಟು ಡೇಟಾನ ಕನ್ಸಿಡರ್ ಮಾಡಿಕೊಂಡು ಇನ್ನೂ ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರಾಬ್ಲಿ ಅದು ಎಂತಾರೆ ನೆವರ್ ಎಂಡಿಂಗ್. ಇದು ನಾವು ಸ್ಟೂಡೆಂಟ್ ಟೀಚರ್ ಇಸ್ ಆಲ್ವೇಸ್ ಎ ಸ್ಟೂಡೆಂಟ್. ನಾವು ಎಷ್ಟೇ ಮಾಡೋದನ್ನು ಎಷ್ಟೇ ಕಲ್ತ್ರೂ ಇನ್ನೂ ಕಲಿಯೋದಿದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿದೆ ಮೊದಲೇ, ಪ್ರಪಂಚ ಅಪ್ಡೇಟ್ ಆದಂಗೆ ನಾನು ಸಹ ಅಪ್ಡೇಟ್ ಆಗೋಣ ಅಂಥೇಳಿ ಈ ಥರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ನಿಮ್ದು ರೋಬೋಟಿಕ್ ಸೈನ್ಸ್ ಅದೆಲ್ಲ ನೋಡ್ಬೋದಾ ನಾವು? ಖಂಡಿತ, ಅಲ್ಲಿ ಹೋಗೋಣ. ಅದ್ರ ಜೊತೆಗೆ ಇಲ್ಲಿ ಇರುವಂತಹ HM ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಮ್ಗೆ ಇರಬೇಕು, ಮತ್ತೆ ಬೇರೆ ಟೀಚರ್ಸ್ ಕೂಡ ಅಷ್ಟೇ ನಿಮಗೆ ಸಪೋರ್ಟಿವ್ ಆಗಿರ್ಬೇಕು. ಹಂಗಾಗಿದ್ರೆ ಮಾತ್ರ ಅತ್ಯುತ್ತಮ ಶಿಕ್ಷಕ, ಒಂದು ರೀತಿಯಾಗಿ ಅತ್ಯುತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಕಲಿಕಾ ಹಂತದಲ್ಲಿ ಸಾಧ್ಯ ಆಗುತ್ತೆ. ಹೇಗಿದೆ ನಿಮ್ಮ ಟೀಮ್ ಇಲ್ಲಿ? ನಾನು ಬೇಸಿಕಲಿ ಇಲ್ಲಿ 2 ಕ್ಲಾಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇನ್ನು ಪ್ರಾಯೋಗಿಕವಾಗಿ ತಗೊಂಡಿದ್ದರಿಂದ ನನಗೆ ಅರ್ಥ ಆಗಬೇಕು. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಸಲ ಶುರು ಮಾಡಿಬಿಟ್ರೆ ಏನಾದ್ರು ಪ್ರಾಬ್ಲಮ್ ಆಯಿತು, ಸರಿ ಅನಿಸ್ಲಿಲ್ಲ, ಆಗ ನನಗೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ಹೈಯೆಸ್ಟ್ ಕ್ಲಾಸಸ್ ಅಂದರೆ 4th 5th. ಸೊ 4th 20 ಸ್ಟೂಡೆಂಟ್ಸ್ ಇದ್ದಾರೆ, 5th 16 ಸ್ಟೂಡೆಂಟ್ಸ್ ಇದ್ದಾರೆ. ಒಟ್ಟು 36 ಸ್ಟೂಡೆಂಟ್ಸ್ಗೆ ನಾನು ಹ್ಯಾಂಡಲ್ ಮಾಡೋಣ ಅಂತ ಮಾಡಿ ಅದೊಂದು ಕ್ಲಾಸು, ಈ 2 ಕ್ಲಾಸಸ್ನ ಹ್ಯಾಂಡಲ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಕನ್ಫ್ಯೂಷನ್ ಆಯ್ತಲ್ಲ, ಮೇಡಮ್ಗೆ ಹೇಳ್ಬೇಕಾ ಸರ್ ಹೇಳ್ಬೇಕಾ ಅಂತ. ಸೊ ಇದನ್ನು ಅಷ್ಟೇ, ಸುಮ್ಮನೆ ಮಕ್ಳಿಗೊಂದು ಇನ್ಸ್ಪಿರೇಷನ್ ಅಂತ ಹೇಳಿ ಅವ್ರಿಗೆಲ್ಲ ಮೋಟಿವೇಶ್ನಲ್ ಕೋಟ್ಸ್ನ ಹಾಕೋಣ ಅಂಥೇಳಿ ಈ ಥರ ನಾನೇ ಡಿಸೈನ್ ಮಾಡಿ ನಮ್ಮದೇ ಟೀಮ್ ಇದೆ. ಎಲ್ಲ ಪ್ರತಿಯೊಂದು ಫೀಲ್ಡಲ್ಲೂ ನಾನು ಕೆಲಸ ಮಾಡೋದ್ರಿಂದ ಒಳ್ಳೆ ಟೀಮ್ ಇದೆ. ಹೀಗೆ ನನಗೆ ಏನೇ ಬೇಕು ಅಂತ ಹೇಳೋದು ಆ ಟೀಮ್ ಅವರೇ ಬಂದು ನಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನು ಅಷ್ಟು ಪೇಂಟಿಂಗು ಅಷ್ಟೇ, ಮಕ್ಳು ಒಂದು ಇನ್ಸ್ಪಿರೇಷನ್ ಇರಲಿ. ಎಜುಕೇಷನ್ ಗಿವ್ಸ್ ಯು ವಿಂಗ್ಸ್ ಟು ಫ್ಲೈ ಅಂತೇಳಿ ಅದು ವಿಂಗ್ಸೇ ಹಾಕಬೇಕು. ಆ್ಯಕ್ಚುಲಿ ಮಕ್ಳದ್ದು ಒಂದು ಸೆಲ್ಫಿ ಪಾಯಿಂಟ್ ಮಾಡೋಣ ಅಂತ ಅಂದ್ಕೊಂಡೆ, ನಾನು ಇರಲಿಲ್ಲ, ಅವ್ರೇನು ಮಾಡ್ಬಿಟ್ರು ಹೈಟಾಗಿ ಮಾಡೋಣ ಸರ್, ಚೆನ್ನಾಗಿ ಕಾಣುತ್ತೆ ಅಂತೇಳಿ ಮಾಡಿದ್ದಾರೆ. ಇಲ್ಲೆಲ್ಲ ಫೈಲ್ ಎಲ್ಲ ಜೋಡಿಸಿದಿರಲ್ಲ ಈ ಥರ. ಇದು ಹೆಂಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ಮಗದು ಒಂದು ಪ್ರೊಫೈಲ್ ರೆಡಿ ಮಾಡ್ಕೊಳ್ಬೇಕು. ಆ ಥರ ಡಿಪಾರ್ಟ್ಮೆಂಟ್ ನಾಮ್ಸೇ ಇದೆ, ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ 1 ವರ್ಷದಲ್ಲಿ ಒಂದು ಮಗು ಏನೆಲ್ಲ ಮಾಡ್ತಾಳೆ, ಅವಳದ್ದು ಅಕಾಡೆಮಿಕ್ಸ್ ಕರಿಯರಲ್ಲಿ ಏನೆಲ್ಲ ಕೆಲಸ ಮಾಡ್ತಾಳೆ ಅದೆಲ್ಲವೂ ಸಹ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಆಗಿರಬೇಕು. ಒಂದು ಡಿಜಿಟಲಾಗಿ ನಾನು ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಾರ್ಡ್ ಕಾಪಿನೂ ನಮ್ಗೆ ಬೇಕಾಗುತ್ತೆ, ಅವ್ರ ರೈಟಿಂಗು ಬೇಕಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿ ಪಾಠಕ್ಕೂ ಈ ಥರ ವರ್ಕ್ಶೀಟ್ಸ್ನ ನಾನೇ ಪ್ರಿಂಟ್ ಹಾಕಿ, ಸ್ವಂತ ಮನೆಯಿಂದಲೇ ಒಂದು ಸಿಸ್ಟಮ್ ಮತ್ತು ಪ್ರಿಂಟರ್ ತಂದು ಇಟ್ಕೊಂಡಿದ್ದೀನಿ. ನಾನೇ ಪ್ರತಿ ಮಕ್ಳಿಗೂ ಇಲ್ಲೇ ಪ್ರಿಂಟ್ ಹಾಕಿ ವರ್ಕ್ಶೀಟ್ಸ್ನ ಕೊಟ್ಟು ಪಾಠ ಆದಮೇಲೆ ಅವ್ರದ್ದು ಇವ್ಯಾಲ್ಯೂಯೇಷನ್ ಇಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಅವ್ರದ್ದು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅದನ್ನೆಲ್ಲ ಒಂದೊಂದು ಮಗುಗೆ ಈ ಥರ ಎಕ್ಸಾಮ್ ಪೇಪರ್ಸ್ ಆಗಿರ್ಬೋದು, FA1 FA3. ಕನ್ನಡ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ಯಾರಿದು? ಇದು ತ್ರಿಷಿಕಾ. ನೈಸ್.
ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಬರೆಯೋರು ಇದ್ದಾರೆ. ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಇಂಪ್ರೂವ್ ಮಾಡಿದೆ. ನಾನು ಹ್ಯಾಂಡ್ ರೈಟಿಂಗ್ ಅಂತೆಲ್ಲ 2 ತಿಂಗಳು ಕೆಲಸ ಮಾಡಿದೆ, ಹ್ಯಾಂಡ್ ರೈಟಿಂಗ್ ಸರಿ ಆಗಬೇಕು ಅಂತ ಹೇಳಿ. ಹಾಗೆ ಪ್ರತಿಯೊಂದು ನೋಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈಗ ಇಲ್ಲಿಗೆ ಬರೋ ಮಕ್ಳು ಹೆಂಗೆ ಅಂತ ಹೇಳಿದ್ರೆ, ನನಗೆ ಇವ್ರನ್ನ ಫಸ್ಟು ನನ್ನ ರೀತಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ 6 ಮಂತ್ಸ್ ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 6 ಮಂತ್ಸ್ ಅಷ್ಟೇ ನಮಗೆ ಪಾಠ ಮಾಡೋಕ್ಕಾಗೋದು. ಯಾಕೆಂದರೆ ಅವ್ರು ಯಾವುದೋ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ, ನಾನು ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅವ್ರನ್ನ ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ನನಗೊಂದು 6 ಮಂತ್ಸ್ ಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ಈ ಕ್ಲಾಸಿಗೆ ಬಂದಿರಲ್ಲ, ಏನೋ ಸ್ಕೂಲ್ ಅನ್ಕೊಂಡು ಬಂದಿರ್ತಾರೆ. ಇದೇ ಸ್ಕೂಲ್ ಅಂತ ಬರಬೇಕು ಅನ್ನೋದು ನಮ್ಮ ಒಂದು ಆಶಯ. ನೋಡಿ, ಅವ್ರಿಗಿಂತ ಇವ್ರದ್ದು ಕೂಡ ಚೆನ್ನಾಗಿ, ಒಬ್ಬೊಬ್ರಿಗಿಂತ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಒಂದು ಫೈಲ್ ಆಗಿರಲಿ, ಒಂದು ನೀಟ್ನೆಸ್ ಆಗಿರಲಿ, ನೋಡಿ ಈ ಥರ ಫೈಲ್ನೆಲ್ಲ ಫಸ್ಟ್ ಬಳಸ್ತಾ ಇದ್ರು. ಆ್ಯಕ್ಚುಲಿ ಅದು ಬೇಡ, ನಾವು ಯಾವುದಕ್ಕಿಂತ ಕಮ್ಮಿ ಇಲ್ಲ, ನಮ್ಮ ಸ್ಟ್ಯಾಂಡರ್ಡ್ಸ್ ನಾವೇ ಹಾಳು ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಚಿಕ್ಕ ವಿಚಾರನೂ ಸಹ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ದಾನೆ ಎಲ್ಲದರಲ್ಲೂ ಸಹ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಅಂತ ಒಂದು ಫೈಲ್ ಆಗಿರಲಿ, ಒಂದು ರೆಕಾರ್ಡ್ ಆಗಿರಲಿ, ಪ್ರತಿಯೊಂದೂ ಹಿಂಗೆ ಎಲ್ಲಾನು ನೀಟಾಗಿರ್ಬೇಕು. ಇವಾಗಲೇ ಫೈಲ್ ಇವ್ರಿಗೆಲ್ಲ ನಾವೆಲ್ಲ ಈ ಥರ ಫೈಲ್ ಎಲ್ಲ ರೆಡಿ ಮಾಡಿ ಜಾಬ್ಗೆ ಹೋಗ್ಬೇಕಾದ್ರೆ, ಮತ್ತು ಅವ್ರ ನೋಟ್ಸು ಅಷ್ಟೇ ಸುಮ್ಮನೆ ಹೆಂಗೋ ಬರೆದ್ರೆ ನಾನು ಒಪ್ಕೊಳ್ಳಲ್ಲ, ಹೀಗೆ ಬರೀಬೇಕು ಅಂತಲೇ. ಸೊ ರಿವಿಷನ್ಸ್ ಎಲ್ಲ ಬರೀತಾ ಇದ್ದಾರೆ. ಅದೆಲ್ಲ ಅವ್ರು ಇಟಾಲಿಕ್ಸ್ ಬರೀಬೇಕು ಅಂತೇಳಿ ಇಟಾಲಿಕ್ಸ್ನ 1 ತಿಂಗಳು ಕಲಿಸಿದ್ದೀನಿ. ಹಿಂಗೆ ಹ್ಯಾಂಡ್ ರೈಟಿಂಗ್ ಇರಬೇಕು, ಪ್ರತಿಯೊಂದು ಯಾವ್ದು ಕಾಂಪ್ರಮೈಸ್ ಬಿಟ್ಬಿಡಿಯಾಗಿ. ಈಗ ಅವ್ರಿಗೆ ಒಬ್ರಿಗಿಂತ ಅವ್ರು ಎಲ್ಲರೂ ನೋಡಿ ಒಬ್ರೇನು ಕಡಿಮೆ ಇಲ್ಲ. ನೋಡಿ, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಏನು ಸಕ್ಕತ್ತಾಗಿದೆ. ಫಸ್ಟ್ ಕನ್ನಡ ನೋಡಿದ್ರಿ, ಮತ್ತೆ ನೋಟ್ಸು ಅಷ್ಟೇ ಹೀಗೆ ನೀಟಾಗಿ ಮೇಂಟೈನ್ ಮಾಡಬೇಕು. ಒಂದು ಚಾಪ್ಟರ್ ಅಂದರೆ ಹೆಂಗೆ, ಎಲ್ಲಿಂದ ಶುರು ಮಾಡಬೇಕು, ಏನು ಎತ್ತ ಅಂಥೇಳಿ ಅವ್ರಿಗೆ ಒಂದು ನೀಟ್ನೆಸ್ ಅರ್ಥ ಆಗ್ಬೇಕು. ಆ್ಯಕ್ಚುಲಿ ಗೊತ್ತಾದ್ರೆ ನೆಕ್ಸ್ಟ್ ಡಿಸಿಪ್ಲಿನ್ ಬಂದ್ಬಿಡುತ್ತೆ ಲೈಫಲ್ಲಿ. ಇದೆಲ್ಲ ಬದುಕೋಕ್ಕೆ ಒಂದು ದಾರಿಗಳು ಅಷ್ಟೇ ಇದು. ಎಜುಕೇಶನ್ ಬರೀ ಮಾರ್ಕ್ಸ್ ಕವರ್ ಮಾಡೋದು ಅಷ್ಟೇ ಇಲ್ಲ. ಕರೆಕ್ಟ್. ಬೇಸಿಕ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್. ನೀವು ಇಲ್ಲಿ ಕಲಿಸಿದ್ದವ್ರಿಗೆ ಫ್ಯೂಚರ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ? ನೀಟ್ನೆಸ್ ಅಲ್ಲಿ ಏನು ಯಾರು ಕೊರತೆ ಏನಿಲ್ಲ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಹೇಳೋದನ್ನ ಮರ್ತೇಳಿ, ವೆಬ್ಸೈಟ್ ಏನು ಹೇಳ್ತಾ ಇದೆ ಅಲ್ವಾ, ನಮ್ಮ ವೆಬ್ಸೈಟಲ್ಲಿ ಇವತ್ತು ಏನು ಎಕ್ಸಾಮ್ ಪೇಪರ್ಸ್ ಇದೆ ಅದನ್ನೆಲ್ಲ ಅವರೇ ನೋಡ್ಕೊಳ್ಬೋದು ಮನೇಲಿ. ಅದೂ ಸಹ ಅಪ್ಲೋಡ್ ಮಾಡಿರ್ತೀವಿ ಆನ್ಸರ್ ಶೀಟ್ಸ್ನ. ಏನೋ 10th ನಿಮ್ಗೆ ಆನ್ಸರ್ ಶೀಟ್ ಬೇಕಾದ್ರೆ ಸರ್ಕಾರ ದುಡ್ಡು ಕೊಟ್ಬಿಟ್ಟು ಅದನ್ನು ಪೇಪರ್ ತೊಗೊಂಡು ಜೆರಾಕ್ಸ್ ತೊಗೊಂಡು ನೋಡಬೇಕು. ನಮ್ದು ಹಂಗಲ್ಲ. ಎಕ್ಸಾಮ್ ಮಕ್ಳನ್ನ ಇಲ್ಲಿಗೆಂದ ಪೇರೆಂಟ್ಸ್ ಬರೋಕ್ಕಾಗಲ್ಲ ಸ್ಕೂಲ್ಗೆ ಅಂತ ಅಂದ್ರೂ ಮನೇಲೇ ಕೂತು ಇದೇನು ಎಕ್ಸಾಮ್ ಬರ್ದಿರ್ತಾರೆ ಅದೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಆ ವೆಬ್ಸೈಟಲ್ಲಿ. ಅಲ್ಲೇನೆ ಅವರೆಲ್ಲ ಮಾಹಿತಿನ ತಗೊಂಡು ನೋಡ್ಕೊಳ್ಬೋದು. ಎಲ್ಲೂ ಕೂಡ ಆನ್ಸರ್ ಶೀಟ್ ಹಂಗೆ ಅಪ್ಲೋಡ್ ಮಾಡಲ್ಲ. ಮಕ್ಕಳು ಕಲಿಕಾ ಅಂತ ಗೊತ್ತಾಗ್ಲಿ ಪ್ರತಿಯೊಬ್ಬರ ಪೋಷಕರಿಗೆ ಅಂತ ಹೇಳಿ ನೀವು ಮಾಡಿರೋದು. ನಾನು ಅದನ್ನು ಮಾಡಿದ್ದೀನಿ. ಸೊ ಹಂಗಾಗಿ ಪೇರೆಂಟ್ಸ್ ಮನೆಯಲ್ಲೇ ಕೂತ್ಕೊಂಡು ನನ್ನ ಮಗಳದ ಪರಿಸ್ಥಿತಿ ಸ್ಥಿತಿಗತಿಗಳು ಹೇಗಿದೆ, ಸ್ಟಡೀಸಲ್ಲಿ ಹೇಗಿದ್ದಾಳೆ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು ಮಾಡಿದ್ದೀವಿ ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಸಹ ಮಾಡ್ತೀವಿ ನಾವಲ್ಲ. ನಮ್ಮದೇ ಪ್ಲಾಟ್ಫಾರ್ಮ್ ಆನ್ಲೈನ್ ಎಕ್ಸಾಮ್ ಪ್ಲಾಟ್ಫಾರ್ಮ್ ಇದೆ. ಅಲ್ಲೇನು ಮಾಡ್ತೀವಿ ಅಂದರೆ ಯಾವ ಪಾಠ ಮಾಡ್ತೀವಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಿಜ್ನ ಹಾಕಿರ್ತೀನಿ. ಅವ್ರು ಆನ್ಲೈನ್ ಕ್ವಿಜ್ನ ಅಟೆಂಡ್ ಮಾಡ್ಕೊಳ್ತಾರೆ. ಅಟೆಂಡ್ ಮಾಡಿದ ತಕ್ಷಣ ಪೇರೆಂಟ್ಸ್ ಏನು ಮಾಡ್ಬೋದು, ಅಲ್ಲೇ ಇವ್ಯಾಲ್ಯೂಯೇಷನ್ ಮಾಡಿ ಆನ್ಸರ್ ರಿಸಲ್ಟು ಕೊಟ್ಬಿಡ್ತೀನಿ. ಸೊ ಈ ಪಾಠ ನನ್ನ ಮಗಳಿಗೆ ಅರ್ಥ ಆಗಿದೆ, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ಕಲಿಸ್ಬೋದು, ಟೀಚರ್ಸ್ನ ಅಪ್ರೋಚ್ ಮಾಡಬೇಕಾ ಅನ್ನೋದನ್ನು ಅಲ್ಲೇ ಗೊತ್ತಾಗೋಗುತ್ತೆ. ಸೊ ಅಷ್ಟು ಒಂದು ಡೇಟಾನ ನಾನು ಆಗಲೇ LMS ತೋರಿಸ್ತಾ ಇದೆ, ಅದರಲ್ಲಿ ಹಾಕಿದ್ದೀನಿ. ನಿಮ್ಮ ಮೆಥಡಾಲಜಿನೇ ಡಿಫ್ರೆಂಟ್ ಆಗಿದೆಯಲ್ಲ ಸರ್. ಅದು ಖಂಡಿತ ಅವಶ್ಯಕತೆ ಇದೆ, ಇದು ಅವಶ್ಯಕತೆ ಇದೆ, ಅನಿವಾರ್ಯತೆನೂ ಇದೆ. ಹಾಗಾಗಿ ಇದನ್ನೆಲ್ಲ ಮಾಡೋಣ ಅಂತ ಹೇಳಿ ಈ ಕೆಲಸ ಮಾಡಿ. ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಸರ್? 250 ಇದೆ ಮೇಡಮ್. 250 ಇದೆ ಸ್ಟ್ರೆಂತ್. ಹ್ಞೂ ಮೇಡಮ್, 250 ಇದೆ. ಡೇಟಾ ತೋರಿಸ್ತೀನಿ ಬನ್ನಿ. ಫಸ್ಟ್ 347 ಇತ್ತು. ಅಂದ್ರೆ 8th ಸ್ಟ್ಯಾಂಡರ್ಡ್ ಏನು ಮಾಡಿದ್ದೇವೆ, ನಮ್ದು ಹೈಸ್ಕೂಲ್ ಇಲ್ಲೇ ಪಕ್ಕದಲ್ಲಿದೆ. ಹಾಗಾಗಿ ಒಂದು ಕ್ಲಾಸ್ನ ಅಲ್ಲಿ ಹಾಕಿದ್ರಿಂದ ನಮ್ಗೆ ಇಲ್ಲಿ ಫೀಲ್ಡ್ ಇಲ್ಲ ಅಂತ ಹೇಳಿ 250 ಸ್ಟ್ರೆಂತ್ ಇದೆ. ಸ್ಟ್ರೆಂತ್ಗೆ ಏನು ಕೊರತೆ ಇಲ್ಲ ನಮಗೆ. ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಯಾವುದು ಕೊರತೆ ಆಗದಂಗೆ ಹೇಳ್ಕೊಡ್ಬೇಕು ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.